ಹಲೋ, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ಇಟ್ ಇಸ್ ನಾಟ್ ಅ ಕುಕಿಂಗ್, ಇಟ್ಸ್ ನಾಟ್ ಅಬೌಟ್ ಟ್ರಾವೆಲ್, ಇಟ್ಸ್ ಅಬೌಟ್ ಎಸ್ ಯು ಗೆಸ್ಟ್ ಇಟ್ ರೈಟ್, ಇಟ್ ಈಸ್ ಟೆರೇಸ್ ಗಾರ್ಡನಿಂಗ್. ನಮ್ಮ ಟೆರೇಸಲ್ಲಿ ಪಾಟ್ಸ್ಗಳು ಇಟ್ಟಿದ್ದೀನಿ, ಸುಮಾರು ಪಾಟ್ಸ್ ಇದೆ ಇಲ್ಲಿ. ಸೊ ಅಲ್ಲಿ ಬೆಳೆದಿರೋಂಥ ಇದು ಅವರೆಕಾಯಿ ನಾನೇ ಬೆಳೆದಿರೋದಂಥದ್ದು. ದೋ ಇಟ್ ಈಸ್ ವೆರಿ ಲಿಟಲ್ ಬಟ್ ಇಟ್ ಮೇಕ್ಸ್ ಮೀ ಹ್ಯಾಪಿ ವೆನ್ ಐ ಸಿ ದೀಸ್ ಕೈಂಡ್ ಆಫ್ ಪ್ಲಾಂಟ್ಸ್. ಇದು ಹೂವು ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಇದು ತುಂಬ ಸ್ಪೆಷಲ್ಲು, ಕಾಡು ಕೊರಿಯಾಂಡರ್ ಲೀವ್ಸ್, ದಟ್ ಈಸ್ ನಥಿಂಗ್ ಬಟ್ ಕೊತ್ತಂಬರಿ ಸೊಪ್ಪು. ಇದು ಮಟನ್ ಸಾರ್ಗೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಒನ್ ಆಫ್ ದಿ ಡೆಕೋರೇಟಿವ್ ಪ್ಲ್ಯಾಂಟ್ ಇದು. ಇಲ್ಲಿ ನೋಡ್ಬೋದು ಬೀನ್ಸ್ ಕಾಣ್ತಿದೆ ನೋಡಿ, ಬೀನ್ಸ್ 1-2 ಬಿಟ್ಟಿದೆ ಇಲ್ಲಿ. ಅಗೇನ್ ದಿಸ್ ಒನ್ ಮೋರ್ ಫ್ಲವರ್ ಪ್ಲ್ಯಾಂಟ್. ಇದು ತುಂಬ ಮೊಗ್ಬಿಟ್ಟಿದೆ. ಇದು ಸೋಂಕಾಳಿದೆ ನೋಡಿ, ಅದರಲ್ಲಿ ಬಿಟ್ಟಿರೋ ಹೂವು. ಇದು ಸೋಂಕಾಳು ಇಸ್ ನಥಿಂಗ್ ಬಟ್ ಇದೊಂದು ಸಿಸಮೆ ಸೀಡ್ಸಿಂದು. ನನಗೆ ರೆಗ್ಯುಲರ್ ಪ್ಲ್ಯಾಂಟ್ಸ್ಗಿಂತಲೂ ಐ ವಾಂಟ್ ಟು ಗ್ರೋ ಸಮಥಿಂಗ್. ಇದು ಸೇವಂತಿಗೆ ಹೂವು. ಐ ನೋ ಇಟ್ ಈಸ್ ವೆರಿ ಲಿಟಲ್ ಬಟ್ ಸ್ಟಿಲ್ ಇದನ್ನ ದೇವ್ರಿಗೆ ಇಟ್ಟರೆ ನಮ್ಮ ಮನೆಯಲ್ಲಿ ಬೆಳೆದಿರೋಂಥದ್ದು ನೋಡೋಕೆ ಖುಷಿ ಆಗುತ್ತೆ. ಮತ್ತು ದಿಸ್ ಇಸ್ ಲೈಕ್ ಐ ಆಮ್ ರಿಮೂವಿಂಗ್ ಆಲ್ ದಿ ವೀಡ್ಸ್ ಫ್ರಮ್ ದಿ ಪಾಟ್ ಸೊ ದಟ್ ಬೇರೆ ಗಿಡಗಳೆಲ್ಲ ಬೆಳೆಯೋಕ್ಕೆ ಈಸಿ ಆಗುತ್ತೆ ಅಂತೇಳಿ. ಸೊ ಕ್ಲೀನಿಂಗ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಇದು ಸಿಸಮೆ ಸೀಡ್ಸ್ ಅಂದರೆ ಎಳ್ಳು, ಕರಿ ಎಳ್ಳು ಒಣಗಿಬಿಟ್ಟಾದಮೇಲೆ ಐ ಆಮ್ ಜಸ್ಟ್ ಸೀಯಿಂಗ್ ಅದರಲ್ಲಿ ಇದೆಯಾ ಇಲ್ಲ ಎಲ್ಲ ಖಾಲಿ ಆಗಿದೆಯಾ ಅಂತ ನೋಡ್ತಿದ್ದೀನಿ. ಆ್ಯಂಡ್ ದಿಸ್ ಇಸ್ ಹೌ ಐ ಗ್ರೋ ಅವರೆಕಾಯಿ. ಲಾಸ್ಟ್ ಟೈಮ್ ಹೀಗೆ ನಾನು ಒಣಗಿದ್ದಿತ್ತು ಗಿಡದಲ್ಲೇ, ಅದನ್ನೇ ಮತ್ತೆ ನಾನು ಐ ಸೋ ಇಟ್ ಬ್ಯಾಕ್. ಸೊ ರೀಯೂಸಿಂಗ್ ಆಫ್ ದಿ ಸೀಡ್ಸ್. ಇವಾಗ ಇದೇ ಪಾಟಲ್ಲೇ ನಾನು ಈಗ ಹಾಕ್ತಿದ್ದೀನಿ. ಸೊ ಹಾಕಿ ಹಾಗೆ ಮೇಲೆ ಸ್ವಲ್ಪ ಮಣ್ಣಲ್ಲಿ ಮುಚ್ಚಿದ್ದೀನಿ. ಸೊ ಏನಾಗುತ್ತೆ, ಇದು ಸ್ವಲ್ಪ ಸೀಡ್ಲಿಂಗ್, ಸ್ವಲ್ಪ ಚಿಕ್ಕ ಚಿಕ್ಕ ಗಿಡ ಬಿಟ್ಟ ಮೇಲೆ ನಾನು ಬೇರೆ ಪಾಟ್ಗಳಿಗೆ ಅದನ್ನ ಶಿಫ್ಟ್ ಮಾಡ್ಕೋತೀನಿ. ಸೊ ಒಂದು 4-5 ಪಾಟ್ಸ್ಗೆ ಹಾಕ್ಕೊಂಡ್ರೆ ಅಟ್ಲೀಸ್ಟ್ ಐ ಗೆಟ್ 1 kg ಆಫ್ ಅವರೆಕಾಯಿ ಡೆಫಿನೆಟ್ಲಿ. ಆ್ಯಂಡ್ ಇಲ್ಲಿ ತುಂಬ ಕಾಸ್ಟ್ಲಿಯಸ್ಟ್ ಟೊಮೆಟೋಸ್ ಇನ್ ಮೈ ಪಾಟ್. ಇವಾಗ ಎಷ್ಟು ಕಾಸ್ಟ್ಲಿ ಆಗಿದೆ ಎಲ್ಲರಿಗೂ ಗೊತ್ತು. ಇದು ನಾನು ನೋಡಿದಾಗ ವಾವ್ ಎಷ್ಟು ಚೆನ್ನಾಗಿ ಅನಿಸುತ್ತಲ್ಲ, ಇಷ್ಟೊಂದು ಬಿಟ್ಟಿದೆ ನೋಡಿ. ಆ್ಯಂಡ್ ಇದು ಕಾಡು ಸ್ಪಿನಾಚ್, ಪಾಲಕ್. ಓಕೆ, ದಿಸ್ ಇಸ್ ಲೈಕ್ ಬಸಳೆ ಸೊಪ್ಪು ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ. ತುಂಬ ದೊಡ್ಡ ಎಲೆಗಳಿದು. ಇದು ತುಂಬ ಮೆಡಿಸಿನಲ್ ವ್ಯಾಲ್ಯೂಸ್ ಜಾಸ್ತಿ ಇದೆ ಈ ಪ್ಲ್ಯಾಂಟ್ಸಲ್ಲಿ, ಈ ಒಂದು ಸೊಪ್ಪಲ್ಲಿ. ಇದನ್ನು ನಾವು ತಂಬುಳಿ ಮಾಡ್ಬೋದು, ಸೊಪ್ಪು ಸಾರಿಗೆ ಹಾಕ್ಬೋದು. ಆ್ಯಂಡ್ ದರ್ ಆರ್ ಮೆನಿ ವೆರೈಟೀಸ್ ವಿಚ್ ವಿ ಕ್ಯಾನ್ ಡೂ ಔಟ್ ಆಫ್ ದಿಸ್. ಆ್ಯಂಡ್ ದಿರ್ ಇಸ್ ಒನ್ ಸ್ಪೆಷಲ್ ರೆಸಿಪಿ ಆ್ಯಂಡ್ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಶೋ ಇಟ್ ಇನ್ ದಿ ನೆಕ್ಸ್ಟ್ ಕಮಿಂಗ್ ವ್ಲಾಗ್ಸ್. ನೋಡಿ ಎಲೆಗಳು ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ ಇದು. ಓಕೆ, ದಿಸ್ ಇಸ್ ಅ ನೆಕ್ಸ್ಟ್ ಮೆಡಿಸಿನಲ್ ಪ್ಲ್ಯಾಂಟ್ ವಾಟ್ ಐ ಹ್ಯಾವ್. ಇದು ಡಿಡ್ ಯು ಗೆಸ್ ದಿಸ್? ದಿಸ್ ಇಸ್ ಲೆಮನ್ ಗ್ರಾಸ್. ಲೆಮನ್ ಗ್ರಾಸ್, ವೆರಿ ವೆರಿ ಹೆಲ್ದಿ ಒನ್. ವಿ ಕ್ಯಾನ್ ಅಗೇನ್ ಡೂ ಮೆನಿ ವೆರೈಟೀಸ್ ಔಟ್ ಆಫ್ ದಿಸ್. ಐ ಡೋಂಟ್ ನೋ ಲೈಕ್ ಇಫ್ ಮೆನಿ ಪೀಪಲ್ ನೋಸ್ ಅಬೌಟ್ ದಿ ಮೆಡಿಸಿನಲ್ ವ್ಯಾಲ್ಯೂ ಗೊತ್ತಿದೆಯಾ ಅಂತ ಹೇಳಿ. ಯಾಕಂದರೆ ಇದರಲ್ಲಿ ತಂಬುಳಿ ಮಾಡ್ಬೋದು, ಲೆಮನ್ ಟೀ ಮಾಡ್ಬೋದು. ನಾನಿವತ್ತು ಒಂದು ರೆಸಿಪಿ ಡೆಫಿನೆಟ್ಲಿ ಈ ಬ್ಲಾಗಲ್ಲಿ ತೋರಿಸ್ತೀನಿ ಯೂಸಿಂಗ್ ಲೆಮನ್ ಗ್ರಾಸ್. ಓಕೆ, ಇದು ನಾನು ಹೇಗೆ ಬೆಳೆದೆ ಇದು ಅಂತಂದರೆ, ಎಗೈನ್ ಫ್ರಮ್ ಬಿಗ್ ಬಾಸ್ಕೆಟಲ್ಲಿ ನಾನು ಒಂದು ಸ್ಮಾಲ್ ಸ್ಟೆಮ್ ತೊಗೊಂಡ್ಬಂದಿದ್ದೆ ಅಷ್ಟೇ. ಲೈಕ್ ಇಟ್ಸ್ ಫಾರ್ ಲೆಮನ್ ಟೀ ಮಾಡೋದಕ್ಕೆ ಅಂತಲೇ. ಆ ಒಂದು ಸ್ಟೆಮ್ಮಲ್ಲಿ ನಾನು ಮತ್ತೆ ಎಗೇನ್ ದೇರ್ ವಾಸ್ ಸ್ಮಾಲ್ ರೂಟ್ ವಿಚ್ ಎಗೇನ್ ಐ ಪುಟ್ ಇನ್ ದ ಪಾಟ್. ರೀಯೂಸ್ ಆಗ್ತಾ ಹೋಯ್ತದು. ಅವರೆಕಾಯಿ ಇಷ್ಟು ಬಿಟ್ಟಿದೆ. ಐ ಜಸ್ಟ್ ಗಾಟ್ ಎವ್ರಿಥಿಂಗ್ ಟು ಮೈ ಕಿಚನ್. ಇದು ಸಬ್ಸಿಗೆ ಸೊಪ್ಪು, ದಿ ಲೀವ್ಸ್. ನಾವು ಲೆಟ್ಸ್ ಮೇಕ್ ಲೆಮನ್ ಟೀ. ಎಸ್, ಇವಾಗ 1 ಗ್ಲಾಸ್ ಆಫ್ ವಾಟರ್. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು, ತೊಂದರೆ ಇಲ್ಲ. ಸ್ವಲ್ಪ ನೀರು ಬೆಚ್ಚಗಾಗಲಿ, ಒಂಚೂರು ಬೆಚ್ಚಗಾಗ್ತಾ ಇದ್ದಂಗೆ ನಾನು ಏನು ಮಾಡ್ತೀನಿ, ಈ ಲೆಮನ್ ಗ್ರಾಸ ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ. ಅದು ಜಸ್ಟ್ ವೈಪ್ ಮಾಡಿ ಅದನ್ನು ನಾನು ಹಾಗೆ ಸುತ್ತಬಿಟ್ಟು ಒಂದು ಗಂಟೆ ಥರ ಹಾಕಿ ನೀರಲ್ಲಿ ಹಾಕೋಣ. ಅದನ್ನ ಹಾಗೆ ಹಾಕಿದ್ರೆ ಅದು ನೀರಲ್ಲಿ ಸೋಕ್ ಆಗಲ್ಲ, ನೆನೆಯಲ್ಲ ಅಂಥೇಳಿ ನಾನು ಅದನ್ನ ಒಂದು ಗಂಟೆ ಹಾಕ್ತಾಯಿದ್ದೀನಿ ಅಷ್ಟೇ, ಏನಿಲ್ಲ. ಓಕೆ, ಈಗ ಮಾಡಿ ಇದರಲ್ಲಿ ಹಾಕ್ತೀನಿ. ಈಗ ಅದನ್ನ ಸ್ವಲ್ಪ ಕುದಿಯೋಕ್ಕೆ ಬಿಟ್ಬಿಡೋಣ, ಒಂದು 5 minutes ಕುದಿಯೋಕ್ಕೆ ಬಿಡೋಣ. ಓಕೆ, ಅಷ್ಟರಲ್ಲಿ ವಿಲ್ ಸಿ ವಾಟ್ ಈಸ್ ದಿ ಬೆನಿಫಿಟ್ಸ್ ಆಫ್ ಲೆಮನ್ ಗ್ರಾಸ್. ಗುಡ್ ಡೈಜೆಷನ್, ಆ್ಯಂಪಲ್ ಆ್ಯಂಟಿಆಕ್ಸಿಡೆಂಟ್, ಇಮ್ಯುನಿಟಿ ಬೂಸ್ಟರ್, ಹೀಲ್ಸ್ ಕೋಲ್ಡ್, ಡಿಟಾಕ್ಸಿಫಿಕೇಷನ್, ಇಷ್ಟೆಲ್ಲ ಇದರಲ್ಲಿ ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ. ಆ್ಯಂಡ್ ನೋಡಿ ಕುದಿದಾಗಿದೆ. ಆ್ಯಂಡ್ ಯು ಕ್ಯಾನ್ ಸಿ ದ ಲೈಟ್ ಗ್ರೀನ್. ಆ್ಯಂಡ್ ದಿಸ್ ಈಸ್ ಲೈಕ್ ನೀವು ಹಾಗೆ ಕುಡಿಬೋದು,
Agama, wow, it is so nice. And busy in this rainy season is definitely going to help her lot.